ಖಾಲಿ ನಿವೇಶನಗಳನ್ನು ಕೆಲವು ಮತದಾರರಿದ್ದಾರೆ, ಅವ್ರುಗಳು ಕೊಡೋಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇರೋದು. ಇಲ್ಲಾಂದ್ರೆ ಅಲ್ಲಿ 22 ವಾರ್ಡಲ್ಲಿ 15 ವಾರ್ಡಲ್ಲಿ ನಡೀತಾ ಇದೆ ಮನೆಗೆ. ನಾವು ಎಷ್ಟು ಮಟ್ಟಕ್ಕೆ ಮಾಡಬಹುದು ನಾವು ಮಾಡಿದೀವಿ. ನರಸಿಂಹರಾಜ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಬೂತ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಮ್ಮ ಎಲೆಕ್ಷನ್ ಅಲ್ಲಿ ಯಾಕೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಪಸಂಖ್ಯಾತರು ಹೆಚ್ಚು ಸಂಖ್ಯೆಯಲ್ಲಿರೋ 100% ಇರುವಂತ ಬೂತ್ಗಳಲ್ಲಿ ಬಿಜೆಪಿಗೆ ಬೂತ್ ಮಾಡೋದಕ್ಕೆ ಅವ್ರ ಅವಕಾಶನೇ ಕೊಡಲ್ಲ. ಅಲ್ಲಿ ಯಾರೋ ನಮ್ಮ ಬಿಜೆಪಿ ಪರವಾಗಿ ಇದ್ರೂ ಸಹ ಅವ್ರ ಮೇಲೆ ಥ್ರೆಟ್ ಹಾಕಿ, ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿ ಏನೇನೋ ಸಮಸ್ಯೆ ಕ್ರಿಯೇಟ್ ಮಾಡಿ ನಮ್ಗೆ ಬಹಳನೇ ತೊಂದರೆ ಕೊಡುವಂತದ್ದು ಒಂದು ಕ್ಷೇತ್ರ. ಇದು ನಿಮ್ಗೆ ಚೆನ್ನಾಗೇ ಗೊತ್ತಿದೆ. ನಿಮ್ಗೆ ಪ್ರೆಸ್ ಎಲ್ಲಿ ಹೋಗಿದ್ದೀರಾ ನೀವು? ಅಲ್ಲಿ ನಿಮ್ಗೆ ಬಿಡಲ್ಲ, ಅಲ್ಲಿ ನಮ್ಗೆ ಎಲ್ಲಿ ಬಿಡೋದು? ಇದು SIR ಮೂಲಕ ನಮ್ಗೆ ಸ್ಪಷ್ಟವಾದಂತ ಮಾಹಿತಿ ಕೊಡ್ಬೇಕಾಗಿದೆ. ಪೊಲೀಸು, ಕಾನೂನು ಮತ್ತು ಸುವ್ಯವಸ್ಥೆ ಯಾರ ಕೈಯಲ್ಲಿದೆ, ಆಡಳಿತ ಯಾರ ಕೈಯಲ್ಲಿದೆ, ಅವರು ಕ್ರಮ ತಗೋಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕವಾದದ್ದು. ಮತ್ತೆ CRPF ಕೂಡ ಡಿಪ್ಲಾಯ್ ಮಾಡೋದಕ್ಕೆ ಇದೇನು ಸೂಕ್ಷ್ಮವಾದಂತಹ ಜಾಗಗಳಿದಾವೆ, ಅದನ್ನ ನಾವು ಆಗ್ರಹವನ್ನು ಮಾಡ್ತೀವಿ. ನಾವೇನ್ ಕ್ರಮ ತಗೊಳ್ಬೇಕಾಗಿರೋದು ತಗೋತೀವಿ. ಆದ್ರೆ ಅದಕ್ಕೆ ಹೋಗಕ್ ಮುಂಚೆ ಇವ್ರು ಒಂದ್ ಸ್ವಲ್ಪ ಪ್ರಾಮಾಣಿಕತೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಲಿ ಅಂತ ನಮ್ಮ ಆಗ್ರಹ. 100% ಬೇಕೇ ಬೇಕು. ನಾವು ಕೇಳಿದೀವಿ. ಅವ್ರು ಅಧಿಕಾರ ಏನು ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಅವ್ರು ಕೊಡಬೇಕು. ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿನೂ ಕೂಡ ಏನ್ ಮಾಡ್ಬೇಕಾಗಿದೆ ಮಾಡಿದ್ದಾರೆ. ಅವರೇ ಮಾಡುವಾಗ ಇವ್ರಿಗೆ ಏನ್ ಕಷ್ಟ? ಅಂಡ್ ಅವರು ಬಾಂಗ್ಲಾದೇಶ್ ಪಕ್ಕನೇ ಇರೋರು. ಇಲ್ಲಿ ನೆನ್ನೆ ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕೇಸನ್ನೆಲ್ಲ ದಾಖಲೆ ಮಾಡಿದೀವಿ. ಎಷ್ಟೋ ಒಂದು 130 ಜನ ಬಾಂಗ್ಲಾದೇಶದಿಂದ ಬಂದಿರ್ತಕ್ಕಂಥದ್ದು ನಾವು ನೋಡಿದೀವಿ. ಎಲ್ಲ ಆಧಾರ್ ಕಾರ್ಡ್ ಏನಿತ್ತು, ಎಲ್ಲ 1 ಜನವರಿ ಬರ್ತ್ ಡೇಟ್. ಅಂದ್ರೆ ಏನು ಇವ್ರು ಎಲ್ಲಿಂದ ಬರ್ತಾ ಇದ್ದಾರೆ, ಇವ್ರ ಬಗ್ಗೆ ಸರಿಯಾದಂತಹ ರೀತಿ ತನಿಖೆ ಮಾಡ್ತಾ ಇದಾರೆ. ಅದ್ರ ಬದಲು ಬಂದ್ಬಿಟ್ಟು ನಮ್ಮ ಏನು ಕಾರ್ಯಕರ್ತರು ಇದ್ದಾರೆ, ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡೋರು, ಮತ್ತೆ ಇವತ್ತು ಇಡೀ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋರ ಮೇಲೆ ಕೇಸ್ ಹಾಕ್ತವ್ರೆ. ಯಾವುದೇ ರೀತಿ ಅಕ್ರಮ ಕೆಲಸ ಮಾಡ್ತಾ ಇಲ್ಲ, ಆದ್ರೂ ಸಹ ಅವ್ರ ಮೇಲೆ FIR ಗಳು ದಾಖಲೆ ಆಗ್ತಾ ಇದೆ. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ. ಈ ಸಮಯದಲ್ಲಿ ಈ SIR ಪ್ರಕ್ರಿಯೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಸ್ಪಷ್ಟವಾದಂತಹ ಆಗ್ರಹ. ನರಸಿಂಹರಾಜದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬೂತ್ ಲೆವೆಲ್ ಅಲ್ಲಿ ನಮ್ಗೆ ಸುಮಾರು 150 ಬೂತ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಬೂತ್ ಮಾಡೋಕೆ ಅವಕಾಶ ಇಲ್ಲ. ನನ್ನ ಎಲೆಕ್ಷನ್ ಕೂಡ ಮಾಡಿಲ್ಲ. ಹಿಂದೆ 2023 ಎಷ್ಟೋ ವರ್ಷದಿಂದ 20 ವರ್ಷದಿಂದ ಇಲ್ಲಿ ಬೂತ್ಗಳು ಮಾಡಿಲ್ಲ. ನಾವು ಅಲ್ಲಿ ಬೂತ್ ಮಾಡದೇನೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. SIR ಮಾಡೋದುವಾಗ ಅವರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಇವತ್ತು ನಮ್ಗೆ ಅಲ್ಲಿ ಮನೆಗೆ ಹೋಗಿ ಬ್ಲಾಕ್ ಲೆವೆಲ್ ಆಫೀಸರ್ ಸಮೇತ ಹೋಗ್ಲಿ, ಏನ್ ಸಮಸ್ಯೆ ಇಲ್ಲ. ಬಟ್ ಇಬ್ರು ಕಡೆ ನಮ್ಮ ಏಜೆಂಟು ಇರ್ಲಿ, ಬೇರೆ ಪಕ್ಷದ ಏಜೆಂಟು ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಅಂಡ್ ಕೆಲವು ಕಡೆ ನಮ್ದು ನೆನ್ನೆನೂ ಕೂಡ ಆರೋಪ ಮಾಡಿದ್ದಾರೆ. ಕೆಲವು ಕಡೆ ನಮ್ಮ BLA 2ಗಳು ಬರೀ ಒಬ್ಬರೇ ಇರ್ಬೇಕು ಪ್ರತಿ ಒಂದು ಬೂತ್ಗೆ. ಕಾಂಗ್ರೆಸ್ ಕಡೆಯವರು 2-3 ಜನ ಏನೋ ಹೋಗ್ತಾ ಇದಾರೆ ಅಂತಾನು ಕೂಡ ಬಹಳ ಸ್ಪಷ್ಟವಾದಂತಹ ಒಂದು ಆರೋಪವನ್ನು ಕೊಡ್ತೀವಿ. ನಮ್ ಕಡೆಯಿಂದ ಕೊಡ್ಬೇಕಾಗಿರುವಂತ ದೂರುಗಳು ಎಲ್ಲಾನು ಕೊಡ್ತಾ ಇದ್ದೀವಿ. DC ಹೋಗ್ಬಿಟ್ಟು ಇವಾಗ ಭೇಟಿ ಆಗಿ DC ಗಾಗ್ಲೇ ಸಂದೇಶ್ ಸ್ವಾಮಿ ಅವರು ಕೊಟ್ಟಿದ್ದಾರೆ, ಮತ್ತೆ ನರಸಿಂಹರಾಜ ಕ್ಷೇತ್ರ ಪರವಾಗಿ ಕೊಟ್ಟಿದ್ದಾರೆ. ಇಡೀ ಬಾಜ್ಪಾ ಮೈಸೂರು ಇವಾಗ ನಾವು ಇನ್ನೊಂದು ಹೋಗ್ಬಿಟ್ಟು ಕೊಡ್ತಿದ್ವಿ. ಇದು SIR ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದಿರೋದು. ಹೆಚ್ಚು ಗಮನ ಅದಕ್ಕೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ಹೈಲೈಟ್ ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಸನ್ನಿವೇಶದಲ್ಲಿ. ಕಂಬಳ ಬಗ್ಗೆ ನಾನು ಆಗ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವವಾದಂತಹ ಒಂದು ಆಚರಣೆ. ಆ ಭೂಮಿಗೆ, ಆ ಒಂದು ಮಣ್ಣಿಗೆ ಸೇರಿರುವಂತದ್ದು. ಅವರು ಎಲ್ಲ ವಿಧಿವಿಧಾನಗಳು ಸಮೇತ ಆ ಒಂದು ಆಚರಣೆ ನಡೆಸೋದು. ಇಲ್ಲಿ ಇರ್ತಕ್ಕಂಥ ದಸರಾ ಅಂತೆ ಅವ್ರದ್ದು ಆ ಕಂಬಳ ಮತ್ತೆ ಬೇರೆ ಬೇರೆ ಅನೇಕ ಒಂದು ಆಚರಣೆಗಳು ನಡೆಯೋದು. ಇವತ್ತು ಇದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂತ ಆಚರಣೆಗಳು ಅತ್ಯಂತ ಒಂದು ಗಂಭೀರ ರೀತಿಯಲ್ಲಿ, ಅತ್ಯಂತ ಒಂದು ಧಾರ್ಮಿಕ ಒಂದು ಕಾಳಜಿ ವಹಿಸಿ ಇದನ್ನ ಇವರು ಮುಂದುವರಿಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಇವರು ಬರೀ ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಇದು ಕೆಲಸವನ್ನು ಮಾಡ್ತಾ ಇರೋದು ಖಂಡಿಸುವಂತದ್ದು. ಮತ್ತೆ ಈ ದಸರಾದಲ್ಲಿ ಎಷ್ಟೋ ಲೋಪಗಳು ನಾವು ನೋಡ್ತಾ ಇದ್ದೀವಿ. ನಮ್ಗೆ ಟಿಕೆಟ್ ವಿಚಾರ ಇರ್ಬೋದು. ಪ್ರತಿ ವರ್ಷನೂ ಕೂಡ ನಮ್ದು ಮುಂದೆ ದಸರಾ ಆಗಿದ ಕೂಡಲೇ ಬಂದು ಹೇಳೋದು ಅದೇನೆ, ಎಲ್ಲರಿಗೂ ಕೂಡ ಈ ಟಿಕೆಟ್ ಸಮಸ್ಯೆ ಇದೆ. ಅದು ಯಾವ್ದೋ ಒಂದು ಪರಿಹಾರ ತರಬೇಕಾಗಿದೆ ಅವರು. ಜೊತೆಗೆ ಇಲ್ಲಿ ದಸರಾ ಸಮಯದಲ್ಲಿ ಜನರಿಗೆ ಬಂದು ನೋಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿ, ಯುವ ದಸರಾ ಇದೆ, ಆಹಾರ ಮೇಳ ಇದೆ, ಇನ್ನೊಂದು ಏನೇನೋ ಶೋಗಳು ಇರುತ್ತೆ, ಅದೆಲ್ಲಾನು ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆಗುವುದು ಈ ಕಳೆದ 2 ವರ್ಷದಲ್ಲಿ ನಾವು ನೋಡ್ತಾ ಇದ್ವಿ. ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ
ಸರಿಯಾದ ರೀತಿಯಲ್ಲಿ ಆ ದಿನದ ಆಚರಣೆ ನಡೆಸಲಿ ಅವರು. ಇನ್ನು ಕಂಬಳ ಮತ್ತೆ ಬೇರೆ ಬೇರೆ ಆಚರಣೆಗಳು ಆಮೇಲೆ ತಗೊಂಡ್ ಬರ್ಲಿ ಅವರು. ನೀರಿನ ಸಮಸ್ಯೆ ಇರುವಾಗ ದಸರಾ ಆಚರಣೆ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲ್ಲ ಅಂತ ಹಿಂದೇನು ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ತಕ್ಕ ಇವರು ತೀರ್ಮಾನ ಮಾಡಬೇಕಾಗಿದೆ. ಈಗಾಗಲೇ ಅವರು ಏನೇನೋ ಹೇಳಿದ್ದಾರೆ, ಬಿತ್ತನೆ ಮಾಡಬೇಡಿ, ಎಲ್ಲಿ ಅನವಶ್ಯಕವಾದಂತ ಕೃಷಿ ಹೋರಾಟ ಮಾಡಬೇಡಿ ಅಂತ ಏನು ಅವ್ರಿಗೆ ಯಾವುದೇ ರೀತಿ ವಿಶ್ವಾಸ ಕೊಡ್ತಾ ಇಲ್ಲ ರೈತರಿಗೆ ಈ ಸರ್ಕಾರ. ಆ ಸಮಯದಲ್ಲಿ ಇವರು ದಸರಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ, ಇನ್ನೂ ಏನು ಖರ್ಚು ಮಾಡ್ತೀವಿ ಅಂತ ಹೇಳೋದು, ಅದು ಅವರು ಸೂಕ್ತವಾದಂತಹ ನಿರ್ಣಯ ತಗೋಬೇಕಾಗಿದೆ. ಏನು ಜನರು ಏನ್ ಸಂಕಷ್ಟದಲ್ಲಿ ಇದ್ದಾರೆ ಅದಕ್ಕೆ ತಕ್ಕ ಇವರು ಆಚರಣೆ ಸಂಘಟಿಸಬೇಕು. ನೋಡಿ, ಸಾಂಪ್ರದಾಯಿಕ ಆಚರಣೆಗಳು ನಡೀತಾ ಇರುತ್ತೆ, ಮನೆ ಮನೇಲೂ ಕೂಡ ನಡೆಯುತ್ತೆ, ಅವ್ರ ಮನೇಲೂ ಕೂಡ ನಡೆಯುತ್ತೆ. ಆಚೆ ಕಡೆ ನಡೆಯುವಂಥದ್ದು ಸಾರ್ವಜನಿಕ ದಸರಾ ಹಬ್ಬದಲ್ಲಿ ಎಷ್ಟು ಮಟ್ಟಕ್ಕೆ ದಸರಾ ಅದು ಖರ್ಚಾಗಬೇಕಾಗಿದೆ, ರಾಜ್ಯದ ಪರಿಸ್ಥಿತಿ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಇವರು ತೀರ್ಮಾನ ಮಾಡಬೇಕಾಗಿರುವಂತದ್ದು ಹಿಂದೇನು ಕೂಡ ಸರ್ಕಾರಗಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮೊದಲನೇ ಒಂದು ಟರ್ಮ್ ಅಲ್ಲೂ ಕೂಡ ಇಂಥ ಒಂದು ನಿರ್ಣಯ ತಗೊಂಡಿದ್ರು. ಸೊ ಅದು ಮಾಡ್ಲಿ ಅವರು, ನಮ್ಮ ಬೆಂಬಲ ಇರುತ್ತೆ. ಇದೆಲ್ಲ ಆಚರಣೆಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಸುಮ್ನೆ ನಾವು ಆಚರಣೆ ಮಾಡಲ್ಲ. ಇಲ್ಲಿ ಅದೋ ಒಂದು ಪಬ್ಲಿಕ್ ಶೋ ಅಲ್ಲ, ಅಥವಾ ಒಂದು ಡಾನ್ಸ್ ಶೋ, ಅಥವಾ ಒಂದು ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಅಲ್ಲ. ಅದು ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥದ್ದು, ಆ ಭೂಮಿಗೆ ಆ ಮಣ್ಣಿಗೆ ಒಂದು ನಿಕಟವಾದಂತಹ ಸಂಬಂಧ ಇರ್ತಕ್ಕಂಥ ಆಚರಣೆಗಳು. ಸೊ ಅದು ಆ ಸಂಸ್ಕೃತಿ ಒಂದು ಮೆರೆಗೆ ನಡಿಬೇಕಾಗಿರ್ತಕ್ಕಂಥ ಆಚರಣೆಗಳು. ದಸರಾನು ಕೂಡ ಅದೇ ರೀತಿ ನಡೆಯುವಂಥದ್ದು. ಈಗ ದಸರಾನು ಕೂಡ ನೀವು ಕರಾವಳಿಗೆ ಹೋಗಿ ತಗೋತೀವಿ ಬರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿ ನಾವು ಸರಿಯಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹಳೆ ಮೈಸೂರು ಭಾಗಕ್ಕೆ ಸೇರಿರುವಂತದ್ದು, ಮತ್ತೆ ಇಲ್ಲಿ ಆಚರಣೆ ನಡೀತಾ ಇರುವಂತದ್ದು, ಇಲ್ಲಿ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಆತ ಧಾರ್ಮಿಕ ಹಿನ್ನೆಲೆ ಬಗ್ಗೆ ಒಂದು ಕಾಳಜಿ ವಹಿಸಿ ಇವರು ನಿರ್ಣಯವನ್ನು ತಗೋಬೇಕಾಗಿರುವಂತದ್ದು ಅತಿ ಅವಶ್ಯಕ.